ಟಿ20 ವಿಶ್ವಕಪ್ ಟೂರ್ನಿಯಲ್ಲಿ ಪಾಕಿಸ್ತಾನವನ್ನ ಬಗ್ಗು ಬಡಿದಿದೆ ಭಾರತ. ಬಹಳ ರೋಚಕವಾದಂತಹ ಪಂದ್ಯದ ನಿರೀಕ್ಷೆ ಇತ್ತು, ಆದರೆ ಆಗಿದ್ದು ಒನ್ ಸೈಡ್ ಮ್ಯಾಚ್. ಕೊಲಂಬೋದಲ್ಲಿ ಸೂರ್ಯನ ಪಡೆ ಆಪರೇಷನ್ ಸಿಂಧೂರ ಮಾಡಿಬಿಟ್ಟಿದೆ. ಪಾಕ್ ಸೇಡಿನ ಸಮರದ ವಿರುದ್ಧ ಪ್ರತಿಷ್ಠೆಯನ್ನ ಭಾರತ ಗೆದ್ದಿದೆ. ಪಾಕಿಸ್ತಾನ ವಿರುದ್ಧ 8ನೇ ಗೆಲುವನ್ನ ಟಿ20 ಪಂದ್ಯಾವಳಿಯಲ್ಲಿ ದಾಖಲು ಮಾಡಿದೆ ಭಾರತ. ಟಿ20 ವಿಶ್ವಕಪ್ನಲ್ಲಿ ಭಾರತ ಪಾಕಿಸ್ತಾನವನ್ನ ಮತ್ತೊಮ್ಮೆ ಬಗ್ಗು ಬಡಿಯುವಂತಹ ಕೆಲಸವನ್ನ ಮಾಡಿದೆ. ಕೊಲಂಬೋದಲ್ಲಿ ಇವತ್ತಿನ ಈ ಪಂದ್ಯ ಸಾಕಷ್ಟು ಹೈಪ್ ಕ್ರಿಯೇಟ್ ಮಾಡಿತ್ತು. ಯಾಕಂದ್ರೆ ಮ್ಯಾಚ್ ಆಡೋದಕ್ಕೆ ಪಾಕಿಸ್ತಾನ ಸಿಕ್ಕಾಪಟ್ಟೆ ನಖರಾ ಮಾಡಿತ್ತು. ಆದ್ರೆ ನಖರಾ ಮಾಡಿದ ರೇಂಜ್ಗೆ ಕಾಂಪೀಟ್ ಮಾಡ್ತಾರಾ, ಆ ಕ್ವಾಲಿಟಿ ಗೇಮ್ ಅನ್ನ ಕೊಟ್ರ ಅಂದ್ರೆ ಖಂಡಿತವಾಗ್ಲೂ ಇಲ್ಲ. ಪಂದ್ಯದ ಆರಂಭದಿಂದಾನು ಇದು ಒನ್ ಸೈಡ್ ಮ್ಯಾಚ್ ಅಂತ ಹೇಳಿ ಯಾವಾಗ ಪಾಕಿಸ್ತಾನ ಬ್ಯಾಟಿಂಗ್ ಆರಂಭ ಮಾಡ್ತೋ ಆಗ್ಲೇ ಗೊತ್ತಾಗೋಗ್ಬಿಡ್ತು. ಆಲ್ ಔಟ್ ಮಾಡ್ಬಿಟ್ಟಿದೆ ಭಾರತ ಪಾಕಿಸ್ತಾನ ತಂಡವನ್ನ. 114 ರನ್ಗಳಿಗೆ ಎಲ್ಲಾ ವಿಕೆಟ್ ಗಳನ್ನ ಕಳ್ಕೊಂಡ್ಬಿಟ್ಟಿದೆ ಪಾಕಿಸ್ತಾನ. 61 ರನ್ಗಳಿಂದ ಕೊಲಂಬೋದ ಪ್ರೇಮದಾಸ ಕ್ರೀಡಾಂಗಣದಲ್ಲಿ ಪಾಕಿಸ್ತಾನದ ವಿರುದ್ಧ ವಿಜಯೋತ್ಸವವನ್ನ ಆಚರಿಸಿದೆ ಭಾರತ. ಭಾರತೀಯ ಬೌಲಿಂಗ್ ಪಡೆಯ ಪರಾಕ್ರಮ ಕೊಲಂಬೋದ ಪ್ರೇಮದಾಸ ಕ್ರೀಡಾಂಗಣದಲ್ಲಿ ಅದರ ಅದ್ಭುತ ಪ್ರದರ್ಶನ ಆಯಿತು. 114 ರನ್ಗಳಿಗೆ ತನ್ನೆಲ್ಲ ವಿಕೆಟ್ಗಳನ್ನ 18 ಓವರ್ಗಳನ್ನಷ್ಟೇ ಆಡಿದ್ದು ಪಾಕಿಸ್ತಾನ ಎಲ್ಲಾ ವಿಕೆಟ್ಗಳನ್ನ ಕಳ್ಕೊಂಡ್ಬಿಡ್ತು. ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಒಬ್ಬೊಬ್ಬರಾಗಿ ಪೆವಿಲಿಯನ್ ಸೇರಿದ್ದು ಮಾತ್ರ ಕ್ರಿಕೆಟ್ ಪ್ರೇಮಿಗಳಿಗೆ, ಭಾರತೀಯ ಕ್ರಿಕೆಟ್ ಪ್ರೇಮಿಗಳಿಗೆ ರಸದೌತಣ ನೀಡಿತು. ಭಾರತೀಯ ಬೌಲಿಂಗ್ ಪಡೆ ಅವರ ಸ್ಟ್ರಾಟಜಿಕಲ್ ಅಟ್ಯಾಕ್ ಪಾಕಿಸ್ತಾನವನ್ನ ಮ್ಯಾಚ್ ಆರಂಭದಿಂದಾನೇ, ಪಾಕಿಸ್ತಾನದ ಬ್ಯಾಟಿಂಗ್ ಆರಂಭದಿಂದಾನೇ ಅವರನ್ನ ಕಟ್ಟಿ ಹಾಕುವಲ್ಲಿ ಭಾರತದ ಬಲಿಷ್ಠ ಬೌಲಿಂಗ್ ಪಡೆ ಸಕ್ಸಸ್ ಆಯಿತು. ಹಾರ್ದಿಕ್ ಪಾಂಡ್ಯ 2 ವಿಕೆಟ್ ತಗೊಂಡ್ರೆ, ಜಸ್ಪ್ರೀತ್ ಬುಮ್ರಾ 2 ವಿಕೆಟ್, ಅಕ್ಷರ್ ಪಟೇಲ್ 2 ವಿಕೆಟ್, ವರುಣ್ ಚಕ್ರವರ್ತಿ 2 ವಿಕೆಟ್, ಕುಲ್ದೀಪ್ ಯಾದವ್ 1, ತಿಲಕ್ ವರ್ಮಾ 1, ಒಟ್ಟು 11 ವಿಕೆಟ್ಗಳು ಹೇಗೆ ಉರುಳು ಹೋದ್ವು ಅನ್ನೋದೇ ಗೊತ್ತಾಗಲಿಲ್ಲ. 7 ವಿಕೆಟ್ಗಳನ್ನ ಕಳ್ಕೊಂಡು 175 ರನ್ಗಳ ಕಾಂಪಿಟೇಟಿವ್ ಗುರಿಯನ್ನ ಕೊಟ್ಟಿತ್ತು ಭಾರತ ತಂಡ. ಆದರೆ ಬ್ಯಾಟಿಂಗ್ ಆರಂಭ ಮಾಡಿದಂತಹ ಪಾಕಿಸ್ತಾನ ಆರಂಭಿಕ ಆಘಾತವನ್ನ ಅನುಭವಿಸಿ ಬಿಡ್ತು. ಫರ್ಹಾನ್ ಅವರ ವಿಕೆಟ್ನೊಂದಿಗೆ ಮೊದಲ ವಿಕೆಟ್ ಪತನ ಆಗ್ತಾ ಇದ್ದ ಹಾಗೆ ಭಾರತೀಯರಲ್ಲಿ ಖುಷಿ ಕಾಣಿಸಿಕೊಳ್ತು, ಗೆಲ್ಲುವಂತಹ ಉತ್ಸಾಹ ಕಾಣಿಸಿಕೊಳ್ತು. ಅದಾದ ನಂತರ ನಡೆದಿದ್ದೆಲ್ಲವೂ ಕೂಡ ಮ್ಯಾಜಿಕ್. ಇವತ್ತಿನ ಪಂದ್ಯ ನಾರ್ಮಲ್ ಪಂದ್ಯದ ರೀತಿ ಇರಲಿಲ್ಲ. ಈ ಹಿಂದೆಯೂ ಭಾರತ ಪಾಕಿಸ್ತಾನ ಅಖಾಡಕ್ಕೆ ಇಳಿದಂತಹ ಟೈಮ್ನಲ್ಲಿ, ರನ್ ಭೂಮಿಗೆ ಇಳಿದಂತಹ ಟೈಮ್ನಲ್ಲಿ ಅದನ್ನ ಸಮರದ ರೀತಿನೇ ಜನ ನೋಡ್ತಾ ಇದ್ರು. ಆದ್ರೆ ಈ ಬಾರಿ ಬಹಳ ರೋಚಕ ಘಟ್ಟಕ್ಕೆ ಅಥವಾ ದೊಡ್ಡ ಮಟ್ಟದಲ್ಲಿ ಹೈ ಕ್ರಿಯೇಟ್ ಆಗೋದಕ್ಕೆ ಕಾರಣವಾಗಿದ್ದು ಹಳಸಿ ಹೋಗಿರುವಂತಹ ಭಾರತ ಹಾಗೆ ಪಾಕಿಸ್ತಾನದ ನಡುವಿನ ಸಂಬಂಧ, ಆಪರೇಷನ್ ಸಿಂಧೂರ ಕಾರ್ಯಾಚರಣೆ, ಅದಾದ ನಂತರ ಈ ಹಿಂದೆ ಏಷ್ಯಾ ಕಪ್ ಸಂದರ್ಭದಲ್ಲಿ ಆಗಿದ್ದಂತಹ ಹೈ ಡ್ರಾಮಾ, ಇದೆಲ್ಲದರ ನಂತರ ಬಾಂಗ್ಲಾದೇಶಕ್ಕೆ ಸಪೋರ್ಟ್ ಕೊಡ್ತೀವಿ, ನಾವು ಭಾರತದ ಜೊತೆ ಆಟ ಆಡೋದಿಲ್ಲ ಅಂತ ಹೇಳಿ ನಕರಾ ಮಾಡಿದ್ದ ಪಾಕಿಸ್ತಾನದ ನಡೆ, ಎಲ್ಲವೂ ಆದಂತಹ ನಂತರದಲ್ಲಿ ಕಂಡೀಷನ್ಸ್ ಎಲ್ಲ ಇಟ್ಕೊಂಡು ಐಸಿಸಿಗೆ ಧಮಕಿ ಹಾಕೋದಕ್ಕೆ ಪ್ರಯತ್ನ ಪಟ್ಟಿತ್ತು ಪಾಕಿಸ್ತಾನ. ಆದ್ರೆ ಇಷ್ಟೆಲ್ಲದರ ಮಧ್ಯೆ ಒಂದು ಕ್ವಾಲಿಟಿ ಗೇಮ್ ಅನ್ನ ಕೊಡೋದಕ್ಕೆ ಸಕ್ಸಸ್ ಆಯ್ತಾ ಪಾಕಿಸ್ತಾನ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ರಿಸಲ್ಟ್ ಕ್ರಿಕೆಟ್ ಪ್ರೇಮಿಗಳ ಕಣ್ಣ ಮುಂದಿದೆ. ಮತ್ತಷ್ಟು ಈ ಮ್ಯಾಚ್ಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ನಮ್ಮ ಸ್ಪೋರ್ಟ್ಸ್ ಬ್ಯೂರೋ ಹೆಡ್ ಗಂಗಾಧರ್ ನೀಡ್ತಾ ಹೋಗ್ತಾರೆ. ಗಂಗಾಧರ್, ಅಷ್ಟೆಲ್ಲ ನಖರಾ ಮಾಡಿದ್ಮೇಲೆ ಒಂದು ಕ್ವಾಲಿಟಿ ಗೇಮ್ ನ ನಿರೀಕ್ಷೆ ಇತ್ತು, ಆ ಕ್ವಾಲಿಟಿ ಗೇಮ್ ಬರಲೇ ಇಲ್ಲ. ಆರಂಭದಿಂದಾನು ಒನ್ ಸೈಡ್ ಮ್ಯಾಚ್. ಏನ್ ಹೇಳ್ತೀರಿ ಈ ಗೆಲುವಿನ ಬಗ್ಗೆ ಗಂಗಾಧರ್? ವಿದ್ಯಾ, ಇಲ್ಲಿ ಟೀಮ್ ಇಂಡಿಯಾ ಮೊದಲು ಟಾಸ್ ಸೋತು ಬ್ಯಾಟಿಂಗ್ ಇಳಿದಿದೆ ಒಂದು ರೀತಿ ಒಳ್ಳೇದು ಅಂತ ಅನ್ಸುತ್ತೆ. ಯಾಕೆಂದರೆ ಸೆಕೆಂಡ್ ಬ್ಯಾಟಿಂಗ್ ಟೈಮಲ್ಲಿ ಒಂದು ರೀತಿ ಪ್ರೆಷರ್ಗೆ ಒಳಗಾಗುವಂಥ ಚಾನ್ಸಸ್ ಕೂಡ ಇತ್ತು. ಬಟ್ ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಬೇಕಾದ್ರೆ ಅವ್ರಿಗೆ ಏನಂದರೆ ಜಾಸ್ತಿ ಹೆಚ್ಚು ಪ್ರೆಷರ್ ಏನಿರಲ್ಲ. ಸೊ 20 ಓವರ್ಗಳ ಒಂದು ಕೋಟ ಕಂಪ್ಲೀಟ್ ಮಾಡಿ ಅಟ್ಲೀಸ್ಟ್ ಇವ್ರ ಮುಂದೆ ಒಂದು 170+ ರನ್ಸ್ನ ಸ್ಕೋರ್ ಬೋರ್ಡಲ್ಲಿ ಹಾಕಿದ್ರೆ ಡೆಫಿನೆಟ್ಲಿ ಇದನ್ನು ಡಿಫೆಂಡ್ ಮಾಡ್ಕೊಬೋದು ಅಂತ ಟೀಮ್ ಇಂಡಿಯಾಗೆ ಚೆನ್ನಾಗಿ ಗೊತ್ತಿತ್ತು. ಸೊ ಇದು ಟಾಸ್ ಸೋತಿದೆ ಒಳ್ಳೇದು ಅಂತ ಹೇಳಬೇಕು. ಜೊತೆಗೆ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ನಡೆಸಿದಂತಹ ಟೀಮ್ ಇಂಡಿಯಾ ಆರಂಭದಲ್ಲೇ ಅಭಿಷೇಕ್ ಶರ್ಮಾ ಅವರ ಒಂದು ವಿಕೆಟ್ ಕಳ್ಕೊಂತು. ಸೊ ಎಲ್ರಿಗೂ ಸಹ ಅಭಿಷೇಕ್ ಶರ್ಮಾ ಮೇಲೆ ಸಾಕಷ್ಟು ಒಂದು ನಿರೀಕ್ಷೆ ಇತ್ತು. ಯಾಕೆಂದರೆ ಅವರು ಈ ಒಂದು ಫಾರ್ಮ್ಯಾಟ್ನಲ್ಲಿ ಸಿಕ್ಕಾಪಟ್ಟೆ ಒಂದು ಡಿಸ್ಟ್ರಕ್ಟಿವ್ ಬ್ಯಾಟಿಂಗ್ ಆಡುವಂಥ ಬ್ಯಾಟ್ಸ್ಮನ್. ಸೊ ಅಭಿಷೇಕ್ ಶರ್ಮಾ ಮೇಲೆ ಸಾಕಷ್ಟು ನಿರೀಕ್ಷೆ ಇತ್ತು. ಬಟ್ ಎಲ್ಲೋ ಒಂದು ಕಡೆ ಅಭಿಷೇಕ್ ಶರ್ಮಾ ಒಂದು ಬ್ಯಾಡ್ ಶಾಟ್ ಹೊಡೆಯೋದಕ್ಕೆ ಹೋಗಿ ಔಟ್ ಆದರು. ಬಟ್ ಇಲ್ಲಿ ಆಟ ಶುರುವಾಗಿದೆ ಇಶಾನ್ ಕಿಶನ್ ಅವರಿಂದ. ಸೊ ಯಾವ ರೀತಿ ಅವರು ಇಶಾನ್ ಕಿಶನ್ ಆಟ ಆಡಿದ್ರು ಅಂದರೆ, ಇದು ಭಾರತ ಪಾಕಿಸ್ತಾನ ಏನು ಹೈ ವೋಲ್ಟೇಜ್ ಮ್ಯಾಚ್ ಅಂತ ಅವ್ರು ಎಲ್ಲೂ ಅಂದ್ಕೊಂಡೇ ಇರಲಿಲ್ಲ. ಸೊ ಒಂದು ಕಡೆ ಟಿ20 ಕ್ರಿಕೆಟ್ನಲ್ಲಿ ಯಾವ ರೀತಿ ಆಡಬೇಕು, ಸೊ ಅದೇ ರೀತಿ ಆಡಿದ್ರು. ಪಾಕಿಸ್ತಾನ ಬೌಲರ್ಗಳ ಮೇಲೆ ಆರಂಭದಿಂದಲೇ ಸಾಕಷ್ಟು ಪ್ರೆಷರ್ ಹಾಕ್ತರು.
ಇಶಾನ್ ಕಿಶನ್ ಹೊಡಿತಾ ಇದ್ದಂಥ ಒಂದು ಪ್ರತಿಯೊಂದು ಬೌಂಡ್ರಿ ಸಿಕ್ಸರ್ಗೂ ಕೂಡ ಪಾಕಿಸ್ತಾನ ಕ್ಯಾಂಪ್ನಲ್ಲಿ ಅಂದರೆ ಪಾಕಿಸ್ತಾನ ಬೌಲಿಂಗ್ ಅಟ್ಯಾಕ್ನಲ್ಲಿ ಉತ್ತರನೇ ಇರಲಿಲ್ಲ. ಸೊ ಅವ್ರು ಏನು ಸ್ಟ್ರಾಟಜಿ ಮಾಡ್ಕೊಂಡು ಬಂದಿದ್ರು ಎಲ್ಲ ಸ್ಟ್ರಾಟಜಿ ಕೂಡ ಉಲ್ಟಾಯಿತು. ಸೊ ಇಶಾನ್ ಕಿಶನ್ ಜೊತೆಗೆ ತಿಲಕ್ ವರ್ಮಾ 2ನೇ ವಿಕೆಟ್ಗೆ 80+ ರನ್ಸ್ ಏನು ಇಲ್ಲಿ ಜೊತೆ ಆಟ ಆಡಿದ್ರು, ಇದೇ ಟೀಮ್ ಇಂಡಿಯಾಕ್ಕೆ ಒಂದು ಬಿಗ್ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ತೀನಿ. ಯಾಕೆಂದರೆ ಈ ಒಂದು ಜೊತೆ ಆಟ ಅಷ್ಟೊಂದು ಈಸಿ ಇರಲಿಲ್ಲ. ಯಾಕೆಂದರೆ ಆರಂಭದಲ್ಲಿ ನೀವು ವಿಕೆಟ್ ಕಳ್ಕೊಂಡಾಗ ಸಹಜವಾಗಿ ಹೊಸ ಬ್ಯಾಟ್ಸ್ಮನ್ಗೂ ಕೂಡ ಪ್ರೆಷರ್ ಆಗುತ್ತೆ, ಜೊತೆಗೆ ಕ್ರೀಸ್ನಲ್ಲಿರುವಂಥ ಬ್ಯಾಟ್ಸ್ಮನ್ಗೂ ಕೂಡ ಸಾಕಷ್ಟು ಪ್ರೆಷರ್ಗೆ ಒಳಗಾಗ್ತಾರೆ. ಬಟ್ ಇಲ್ಲಿ ತಿಲಕ್ ವರ್ಮಾ ಇರ್ಬೋದು, ಇಶಾನ್ ಕಿಶನ್ ಇರ್ಬೋದು, ಎಲ್ಲೂ ಕೂಡ ಪ್ರೆಷರ್ಗೆ ಒಳಗಾಗಲಿಲ್ಲ. ಸೊ ಇದು ಜಸ್ಟ್ ಅನದರ್ ಗೇಮ್ ಅನ್ನೋ ರೀತಿ ಟ್ರೀಟ್ ಮಾಡಿದರು. ಸೊ ನೋ ಡೌಟ್ ಇಲ್ಲಿ ಇಶಾನ್ ಕಿಶನ್ ಅವರ ಒಂದು ಕ್ಲಾಸ್ ಬ್ಯಾಟಿಂಗ್ ಅಂತಲೇ ಹೇಳ್ತೀನಿ. ಜೊತೆಗೆ ಸೂರ್ಯಕುಮಾರ್ ಯಾದವ್ ಕೂಡ ಇವತ್ತು ಅವರ ಸ್ಟ್ರೈಕ್ ರೇಟ್ ಎಲ್ಲೋ ಒಂದು ಕಡೆ ಸ್ವಲ್ಪ ಡಿಪ್ ಆಯಿತು ಅನಿಸುತ್ತೆ. ಬಟ್ ಆ ಒಂದು ಸಿಚುವೇಷನಲ್ಲಿ ಆ ಸಂದರ್ಭದಲ್ಲಿ ಸೂರ್ಯಕುಮಾರ್ ಯಾದವ್ ಅದೇ ರೀತಿ ಒಂದು ಆಡಬೇಕಾಗಿತ್ತು. ಯಾಕಂದರೆ ಪಾಕಿಸ್ತಾನ ಸ್ಪಿನ್ನರ್ಸಲ್ಲಿ ಒಂದು ಒಳ್ಳೆ ಅವರಿಗೆ ಟರ್ನ್ ಸಿಗ್ತಾ ಇತ್ತು, ಜೊತೆಗೆ ಬಿಗ್ ಶಾಟ್ಸ್ ಆಡೋದಕ್ಕೆ ಎಲ್ಲೂ ಕೂಡ ಅವರು ರೂಮ್ ಕೊಡ್ತಾ ಇರಲಿಲ್ಲ. ಸೊ ಈ ಒಂದು ಸಂದರ್ಭದಲ್ಲಿ ಸೂರ್ಯಕುಮಾರ್ ಯಾದವ್ ಒಂದು ಜವಾಬ್ದಾರಿಯುತ ಬ್ಯಾಟಿಂಗ್ ಆಡಿದ್ರು. ಸೊ ಅಲ್ಲಿ ಒಂದು ನಾಯಕನ ಒಂದು ಜವಾಬ್ದಾರಿ ಯಾವ ರೀತಿ ಇದೆ ಅನ್ನೋದನ್ನ ಅವರು ತೋರಿಸ್ಕೊಟ್ರು. ಹಾಗೆ ಶಿವಮ್ ದುಬೆ, ಸೊ ಇವರು ಬಿಗ್ ಹಿಟರ್ ಅಂತ ಹೆಸರುವಾಸಿಯಾಗಿದ್ದಾರೆ. ಇವರು ಕೂಡ ಒಂದು ಒಳ್ಳೆ ಬ್ಯಾಟಿಂಗ್ ಆಡಿದ್ರು. ಅವರು ನೋಡಿದ್ರು ಶಾರ್ಟ್ ಬಾಲ್ಸ್ಗೋಸ್ಕರ ವೆಯ್ಟ್ ಮಾಡಿದ್ರು. ಸಿಕ್ಕಿರುವಂಥ ಶಾರ್ಟ್ ಬಾಲ್ಸಲ್ಲಿ ಅವರು ಕೂಡ ಬೌಂಡ್ರಿ ಸಿಕ್ಸರ್ಗಳನ್ನ ಬಾರಿಸಿದ್ರು. ಸೊ 175 ರನ್ಸ್ ಏನಿತ್ತು ಇದು ಎಲ್ಲೋ ಒಂದು ಕಡೆ ಸ್ವಲ್ಪ 180+ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅನ್ಸುತ್ತೆ. ಬಟ್ ಇಲ್ಲಿ ಟೀಮ್ ಇಂಡಿಯಾ 175 ರನ್ ಸ್ಕೋರ್ ಮಾಡಿ, ಜೊತೆಗೆ ಪಾಕಿಸ್ತಾನ ಬ್ಯಾಟಿಂಗ್ ಮೇಲೆ ಪ್ರೆಷರ್ ಆಗ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಒಂದು ಬೌಲಿಂಗ್ ಅಟ್ಯಾಕ್ನ ಶುರು ಮಾಡಿದ್ರು. ಇಲ್ಲಿ ಬೌಲಿಂಗ್ ಅಟ್ಯಾಕ್ ಶುರು ಮಾಡಿದ್ಮೇಲೆ ಫಸ್ಟ್ 2 ಓವರ್ ಅಂದರೆ ಇಲ್ಲಿ ಹಾರ್ದಿಕ್ ಪಾಂಡ್ಯ ಇರ್ಬೋದು, ಜಸ್ಪ್ರೀತ್ ಬುಮ್ರಾ ಇರ್ಬೋದು, ಫಸ್ಟ್ ಬಾಲಿಂದ ಅಟ್ಯಾಕ್ ಪಾಕಿಸ್ತಾನ ಬ್ಯಾಟ್ಸ್ಮನ್ಗಳ ಮೇಲೆ ಅಟ್ಯಾಕ್ ಮಾಡಿದ್ರು. ಸೊ ಇದು ಸಕ್ಸಸ್ ಆಯಿತು. ಅಂದರೆ ಎಲ್ಲೂ ಕೂಡ ಅವ್ರಿಗೆ ಒಂದು ಚೂರು ಕೂಡ ರೂಮ್ ಕೊಟ್ಟಿಲ್ಲ ಹೊಡೆಯೋದಕ್ಕೆ, ಜೊತೆಗೆ ಅವ್ರಿಗೆ ಫ್ರೀ ಹ್ಯಾಂಡ್ಸ್ ಎಲ್ಲೂ ಕೊಟ್ಟಿಲ್ಲ, ಫ್ರೀ ಫ್ಲೋ ಆಗೋದಕ್ಕೆ ಎಲ್ಲೂ ಅವಕಾಶಗಳೇ ಕೊಟ್ಟಿಲ್ಲ. ಸೊ ಫಸ್ಟ್ ಪವರ್ ಪ್ಲೇಯಲ್ಲೇ ಪಾಕಿಸ್ತಾನ ಟೀಮಲ್ಲಿ ಸೋತಿತ್ತು ಅಂತ ಅನ್ಸುತ್ತೆ. ಯಾಕೆಂದರೆ ಅವರು 4 ವಿಕೆಟ್ಗಳನ್ನು ಕಳ್ಕೊಂಡ್ರು. ಅಂದರೆ ಪಾಕಿಸ್ತಾನ ಸ್ಟ್ರೆಂತ್ ಇದ್ದಿದೆ, ಬ್ಯಾಟಿಂಗ್ ಸ್ಟ್ರೆಂತ್ ಇದ್ದಿದೆ ಫಸ್ಟ್ 4 ಅಂದರೆ ಟಾಪ್ 4 ಬ್ಯಾಟರ್ಸ್. ನಂತರ ಏನು ಮಿಡಲ್ ಆರ್ಡರ್ಸಲ್ಲಿ ಎಲ್ಲೂ ಕೂಡ ಅವರು ಬಾಲ ಬಿಚ್ಚೋದಕ್ಕಾಗಲಿಲ್ಲ. ಇಂಡಿಯನ್ ಬೌಲರ್ಸ್ ಒಂದು ಒಳ್ಳೆ ಲೈನ್ ಆ್ಯಂಡ್ ಲೆಂತ್ ಇರ್ಬೋದು, ಜೊತೆಗೆ ಡಿಸಿಪ್ಲಿನ್ಡ್ ಬೌಲಿಂಗ್ ಮಾಡಿ ಸೊ ಭರ್ಜರಿ ಗೆಲುವನ್ನು ದಾಖಲಿಸಿದ್ದಾರೆ. ಸೊ ಈ ಒಂದು ಗೆಲುವು ಟೀಮ್ ಇಂಡಿಯಾಕ್ಕೆ ಮಚ್ ನೀಡೆಡ್ ಅಂತ ಹೇಳ್ತೀನಿ. ಯಾಕೆಂದರೆ ಹೊರಗಡೆ ಒಂದು ಪೊಲಿಟಿಕಲ್ ಟೆನ್ಷನ್ಸ್ ಇರ್ಬೋದು, ಹೈ ಡ್ರಾಮಾಸ್ ಇರ್ಬೋದು, ಸೊ ಎಲ್ಲೋ ಕೂಡ ಒಂದು ಇಲ್ಲಿ ನಡೀತಾ ಇತ್ತು. ಬಟ್ ಇಲ್ಲಿ ಅಂಥ ಒಂದು ಸಿಚುವೇಶನ್ನ, ಅಂಥ ಪ್ರೆಷರ್ನ ಟೀಮ್ ಇಂಡಿಯಾ ಬ್ಯಾಟ್ಸ್ಮನ್ಗಳು ಹ್ಯಾಂಡಲ್ ಮಾಡಿದ್ದಾರೆ. ಅಂದರೆ ಇಂಥ ಒಂದು ಮಚ್ ಅವೈಟೆಡ್ ಗೇಮಲ್ಲಿ ಈ ಪ್ರೆಷರ್ ಯಾರು ಹ್ಯಾಂಡಲ್ ಮಾಡ್ತಾರೋ ಅವರು ಗೆಲ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಇಲ್ಲಿ ಟೀಮ್ ಇಂಡಿಯಾ ಬ್ಯಾಟರ್ಸ್ ಇರ್ಬೋದು, ಜೊತೆಗೆ ಟೀಮ್ ಇಂಡಿಯಾ ಪ್ರೆಷರ್ನ ಹ್ಯಾಂಡಲ್ ಮಾಡೋದ್ರಲ್ಲಿ ಸಫಲವಾಗಿದೆ. ಸೊ ಈ ಒಂದು ವಿನ್ ಏನಿದೆ 61 ರನ್ಗಳ ಭರ್ಜರಿ ಗೆಲುವು, ಸೊ ಅವ್ರನ್ನ ಸೂಪರ್ 8 ಹಂತಕ್ಕೆ ಕೊಂಡೊಯ್ತಾ ಇದೆ ವಿದ್ಯಾ. ನಿಜ, ಭಾರತದ ಈ ಗೆಲುವು ಇದು ಆಲ್ಮೋಸ್ಟ್ ಇಡೀ ಎಲ್ಲಾ ಕಡೆ ಇರುವಂತಹ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳಿಗೆ ಒಂದು ಒಳ್ಳೆ ಹುಮ್ಮಸ್ಸನ್ನ ತಂದುಕೊಟ್ಟಿದೆ. ಯಾಕಂದ್ರೆ ಗಂಗಾಧರ್, ನೀವು ಹೇಳಿದ ಹಾಗೆ ದೊಡ್ಡ ಮಟ್ಟದ ಒಂದು ಹೈಪ್ ಕ್ರಿಯೇಟ್ ಆಗಿತ್ತು. ನೀವು ಇನ್ನೊಂದು ಉಲ್ಲೇಖ ಮಾಡಿದ್ರಿ, ಪ್ರೆಷರ್ನ ಹ್ಯಾಂಡಲ್ ಮಾಡುವಂತಹ ರೀತಿ. ಯಾಕಂದ್ರೆ ನೀವು ಹೇಳಿದ ಹಾಗೆ ಸುತ್ತಮುತ್ತ ಇದ್ದಂತಹ ಪ್ರೆಷರ್ ಬರೇ ಮ್ಯಾಚ್ನ ಬಗ್ಗೆ ಮಾತ್ರ ಕಾನ್ಸಂಟ್ರೇಷನ್ ಇರಲಿಲ್ಲ. ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಕಳೆದ ಕೆಲ ತಿಂಗಳುಗಳಿಂದ ಆಗಿರುವಂತಹ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಇದೆಯಲ್ಲ, ಅದು ದೊಡ್ಡ ಮಟ್ಟದಲ್ಲಿ ಪ್ರೆಷರ್ ಕ್ರಿಯೇಟ್ ಮಾಡಿತ್ತು. ಆ ಪ್ರೆಷರ್ನ ಹ್ಯಾಂಡಲ್ ಮಾಡುವಲ್ಲಿ ಪಾಕಿಸ್ತಾನದ ಪ್ಲೇಯರ್ಸ್ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆದ್ರ ಅಂತ ಹೇಳಿ ಗಂಗಾಧರ್. ಎಸ್ ವಿದ್ಯಾ, ಇಲ್ಲಿ ನೋಡಿ ನಾವು ಟೀಮ್ ಇಂಡಿಯಾ ಪ್ಲೇಯರ್ಸ್ ಇರ್ಬೋದು, ಜೊತೆಗೆ ಪಾಕಿಸ್ತಾನ ಪ್ಲೇಯರ್ಸ್ ಇರ್ಬೋದು. ಸೊ ಈ 2 ಟೀಮ್ಗಳನ್ನ ಕಂಪೇರ್ ಮಾಡಿದ್ರೆ ಇಲ್ಲಿ ಟೀಮ್ ಇಂಡಿಯಾ ಪ್ಲೇಯರ್ಸ್ ಈ ಒಂದು ಪ್ರೆಷರ್ ಸಿಚುವೇಶನ್ನ ಒಂದು ಮೆಚೂರ್ಡ್ ರೀತಿಯಲ್ಲಿ ಹ್ಯಾಂಡಲ್ ಮಾಡಿದ್ರು ಅಂತ ಹೇಳ್ತೀನಿ. ಯಾಕಂದರೆ ನಾವು ನೋಡ್ತಾ ಇದ್ವಿ, ನಾವು ಟೀಮ್ ಇಂಡಿಯಾ ಪ್ಲೇಯರ್ಸ್ ಯಾವ ರೀತಿ ಇದ್ದರು, ಆಫ್ ದ ಫೀಲ್ಡ್ ಇರ್ಬೋದು, ಆನ್ ದ ಫೀಲ್ಡ್ ಇರ್ಬೋದು. ಜೊತೆಗೆ ಈ ಒಂದು ಮ್ಯಾಚ್ಗೆ ಕೆಲವೇ ದಿನಗಳು ಇರಬೇಕಾದ್ರೆ ಇಲ್ಲಿ ಸಾಕಷ್ಟು ಒಂದು ಒತ್ತಡಗಳು ಕೂಡ ಕೇಳಿ ಬರ್ತಾ ಇತ್ತು ಆಫ್ ದ ಫೀಲ್ಡಲ್ಲಿ. ಅದು ಸರ್ಕಾರ ಇರ್ಬೋದು, ಉಭಯ ತಂಡಗಳ ಕ್ರಿಕೆಟ್ ಬೋರ್ಡ್ ಇರ್ಬೋದು, ಜೊತೆಗೆ ICC ಇರ್ಬೋದು, ಹಾಗೆ ಫ್ಯಾನ್ಸ್, ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ ಇರ್ಬೋದು. ಸೊ ಎಲ್ಲ ಕಡೆಯಿಂದ ಪ್ರೆಷರ್ ಬರ್ತಾ ಇತ್ತು. ಬಟ್ ಟೀಮ್ ಇಂಡಿಯಾ ಪ್ಲೇಯರ್ಸ್ ಈ ಪ್ರೆಷರ್ನ ಸೂಕ್ತ ರೀತಿಯಲ್ಲಿ, ಮೆಚ್ಯೂರ್ಡ್ ರೀತಿಯಲ್ಲಿ ಹ್ಯಾಂಡಲ್ ಮಾಡಿದ್ರು ಅಂತ ಹೇಳ್ತೀನಿ. ಹಾಗೆ ಮತ್ತೊಂದು ಕಡೆ ಪಾಕಿಸ್ತಾನ ಕೂಡ ಎಲ್ಲೋ ಒಂದು ಕಡೆ ಪ್ರೆಷರ್ನ ನಿಭಾಯಿಸೋದ್ರಲ್ಲಿ ಸಂಪೂರ್ಣ ವಿಫಲರಾದರು. ಯಾಕಂದರೆ ಇಂಥ ಒಂದು ಸಿಚುವೇಶನ್ ಅಂದರೆ T20 ವರ್ಲ್ಡ್ ಕಪ್ ಅಂದರೆ ಯಾವುದೇ ಒಂದು ವಿಶ್ವಕಪ್ಗಳಲ್ಲಿ ಇರ್ಬೋದು, ಪಾಕಿಸ್ತಾನ ಪ್ಲೇಯರ್ಸ್ ಬೇಗನೆ ಪ್ರೆಷರ್ಗೆ ಒಳಗಾಗ್ತಾರೆ, ಬೇಗನೆ ಸಿಚುವೇಶನ್ಗೆ ಒಂದು ರೀತಿ ಟೆನ್ಸ್ಡ್ ಆಗಿಬಿಡ್ತಾರೆ ಅಂತ ಹೇಳ್ತೀನಿ. ಅದು ಈ ಒಂದು ಪಂದ್ಯದಲ್ಲಿ ಕೂಡ ಕಾಣಿಸ್ತಾ ಇತ್ತು. ಸೊ ಇಲ್ಲಿ ಪ್ರೆಷರ್ನ ಹ್ಯಾಂಡಲ್ ಮಾಡೋದ್ರಲ್ಲಿ ಟೀಮ್ ಇಂಡಿಯಾ ಸಕ್ಸಸ್ ಆದರೆ ಪಾಕಿಸ್ತಾನ ಪ್ಲೇಯರ್ಸ್ ಒಂದು ಪ್ರೆಷರ್ನ ಹ್ಯಾಂಡಲ್ ಮಾಡೋದ್ರಲ್ಲಿ ವಿಫಲರಾದರು.
ವಿಫಲರಾಗಿದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಈ ಒಂದು ವಿಶ್ವಕಪ್ ಅಂತ ಬಂದಾಗ ಪಾಕಿಸ್ತಾನ ಒಂದು ರೀತಿ ಕಾನ್ಫಿಡೆನ್ಸೇ ಕಡಿಮೆ ಆಗಿಬಿಡ್ತಿದೆ ಅಂತ ಅನಿಸುತ್ತೆ. ಯಾಕಂದರೆ ಈಗ ಆಲ್ರೆಡಿ ನಾವು T20 ವಿಶ್ವಕಪ್ಗಳನ್ನು ನೋಡ್ತಾ ಇದ್ವಿ. 8 ಮ್ಯಾಚ್ಗಳಲ್ಲಿ 7 ಮ್ಯಾಚ್ಗಳನ್ನು ಟೀಮ್ ಇಂಡಿಯಾ ಗೆದ್ದಿದೆ. ಅಂದರೆ ಇಲ್ಲಿ ಪ್ರೆಷರ್ನ ಕರೆಕ್ಟಾಗಿ ಹ್ಯಾಂಡಲ್ ಮಾಡ್ತಾ ಇರೋದು ಟೀಮ್ ಇಂಡಿಯಾ ಅಂತ ಅನಿಸುತ್ತೆ. ಸೊ ಡೆಫಿನೆಟ್ಲಿ ನೀವು ಹೇಳೋ ಹಾಗೆ ಪಾಕಿಸ್ತಾನ ಇಲ್ಲಿ ಪ್ರೆಷರ್ನ ಹ್ಯಾಂಡಲ್ ಮಾಡಿಲ್ಲ, ಹಾಗಾಗಿ ಈ ಒಂದು ಪಂದ್ಯದಲ್ಲಿ ಅವರು ಸೋತಿದ್ದಾರೆ. ವಿದ್ಯಾ, ಗಂಗಾಧರ್, ಈಗ ನಮ್ಮ ಟೀಮ್ನ ಗೆಲುವಿನ ಸ್ಟ್ರಾಟಜಿ ಬಗ್ಗೆ ಮಾತನಾಡೋದಾದ್ರೆ ಆ ವಿನ್ನಿಂಗ್ ಮೂಮೆಂಟ್ ಅಥವಾ ಟರ್ನಿಂಗ್ ಪಾಯಿಂಟ್ ಏನು ಅಂತ ಹೇಳೋದಕ್ಕೆ ಬಯಸ್ತೀರಿ? ಅದು ಬ್ಯಾಟಿಂಗ್ ಇರಬಹುದು ಅಥವಾ ಬೌಲಿಂಗ್ ವಿಭಾಗ ಇರಬಹುದು. ಗಂಗಾಧರ್, ವಿಧಿ ಏನಂದರೆ ಈ ಒಂದು ಮ್ಯಾಚಲ್ಲಿ ಟೀಮ್ ಇಂಡಿಯಾ ಬ್ಯಾಟಿಂಗಲ್ಲಿ ಕೂಡ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಬ್ಯಾಟ್ಸ್ಮನ್ಗಳು, ಬೌಲಿಂಗಲ್ಲೂ ಕೂಡ ತುಂಬ ಒಳ್ಳೆ ಸ್ಪೆಲ್ ಹಾಕಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಇಲ್ಲಿ ಟೀಮ್ ಇಂಡಿಯಾ 3 ಡಿಪಾರ್ಟ್ಮೆಂಟ್ ಅಂದರೆ ಫೀಲ್ಡಿಂಗ್ ಕೂಡ ನಾವು ಗಮನಿಸಬೇಕಾಗ್ತದೆ. ತುಂಬ ಚೆನ್ನಾಗಿ ಫೀಲ್ಡಿಂಗ್ ಮಾಡಿದ್ರು. ಸೊ ಫೀಲ್ಡಿಂಗಲ್ಲೂ ಕೂಡ ಪಾಕಿಸ್ತಾನ್ ಬ್ಯಾಟ್ಸ್ಮನ್ಗಳ ಮೇಲೆ ಪ್ರೆಷರ್ ಹಾಕಿದ್ರು. ಸೊ ನಾನು ಮೊದಲನೇದಾಗಿ ಬ್ಯಾಟಿಂಗ್ ಬಗ್ಗೆ ಮಾತಾಡ್ತೀನಿ. ಬ್ಯಾಟಿಂಗಲ್ಲಿ ಇಶಾನ್ ಕಿಶನ್ ಅವರ ಬ್ಯಾಟಿಂಗ್ ಒಂದು ರೀತಿ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತೀನಿ. ಯಾಕಂದರೆ ಅವರೇ ಒಂದು ಜವಾಬ್ದಾರಿಯಿಂದ ಆಪೋಸಿಷನ್ ಮೇಲೆ ಒಂದು ಪ್ರೆಷರ್ನ ಬಿಲ್ಡ್ ಮಾಡುವಂಥ ಪ್ರಯತ್ನ ಪಟ್ಟರು. ಸೊ ಸಕ್ಸಸ್ ಕೂಡ ಆದರು ಅವರು. ಸೊ ಇದು ಇಶಾನ್ ಕಿಶನ್ ಅವರು ಒಂದು ರೀತಿ ಗೇಮ್ ಚೇಂಜಿಂಗ್ ಇನ್ನಿಂಗ್ಸ್ ಆಡಿದ್ದಾರೆ ಅಂತ ಹೇಳ್ತೀನಿ. ಯಾಕಂದರೆ ಇಶಾನ್ ಕಿಶನ್ ಅವರು ಕಂಬ್ಯಾಕ್ ಮಾಡಿದ ಟೀಮ್ ಇಂಡಿಯಾ ಕಂಬ್ಯಾಕ್ ಮಾಡಿದ್ಮೇಲೆ ಅವರು ಸಾಕಷ್ಟು ಮೆಚೂರ್ಡ್ ಆಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಸೊ ಹಿಂದೆ ಪ್ರೆಸ್ ಕಾನ್ಫರೆನ್ಸಲ್ಲಿ ಕೂಡ ಹೇಳ್ತಾ ಇದ್ರು, ನಾನು ಸಾಕಷ್ಟು ಬದಲಾಗಿದ್ದೀನಿ. ಅಂದರೆ ತುಂಬಾ ಸಿಕ್ಕಾಪಟ್ಟೆ ಜೋಕ್ಸ್ ಎಲ್ಲ ಮಾಡ್ತಾಯಿದ್ರು, ಆಫ್ ದ ಫೀಲ್ಡ್ ಆನ್ ದ ಫೀಲ್ಡ್ ಇರ್ಬೋದು. ಬಟ್ ಈಗ ನಾನು ಕ್ರಿಕೆಟ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಸೊ ಈ ಒಂದು ಇನ್ನಿಂಗ್ಸ್ ನೋಡ್ತಾ ಇದ್ದಾರೆ ಡೆಫಿನೆಟ್ಲಿ ಅವರು ಕ್ರಿಕೆಟ್ ಬಗ್ಗೆ ಎಷ್ಟು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ, ಎಷ್ಟು ಸೀರಿಯಸ್ ಆಗಿ ತೊಗೊಂಡಿದ್ದಾರೆ, ಜೊತೆಗೆ ಸಿಚುವೇಷನ್ಗಳಿರ್ಬೋದು, ಮ್ಯಾಚಸ್ ಇರ್ಬೋದು, ಎಷ್ಟು ಚೆನ್ನಾಗಿ ರೀಡ್ ಮಾಡ್ತಾ ಇದ್ದಾರೆ ಅಂತ ಈ ಒಂದು ಪಂದ್ಯದಲ್ಲಿ ಇಶಾನ್ ಕಿಶನ್ ಅವರ ಒಂದು ಮೆಚೂರ್ಡ್ ಇನ್ನಿಂಗ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಇಶಾನ್ ಕಿಶನ್ ಒಬ್ಬ ಗೇಮ್ ಚೇಂಜರ್ ಅಂತ ಹೇಳ್ತೀನಿ. ಹಾಗೆ ಕೊನೆಗೆ ಶಿವಮ್ ದುಬೆ ಮತ್ತು ಕೊನೆಯ ಓವರ್ನಲ್ಲಿ ರಿಂಕು ಸಿಂಗ್ ಇವರ ಬ್ಯಾಟಿಂಗ್ ಕೂಡ ಮರೆಯೋಗಿಲ್ಲ. ಯಾಕಂದರೆ ಈ ಒಂದು ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೂಡ ಅದು ಕೌಂಟ್ ಆಗುತ್ತೆ. ಜೊತೆಗೆ ಬೌಲಿಂಗಲ್ಲಿ ಬೂಮ್ರಾ ಅವರ ಒಂದು ಎರಡನೇ ಓವರಲ್ಲಿ ಇನ್ನಿಂಗ್ಸ್ನ ಎರಡನೇ ಓವರಲ್ಲಿ 2 ವಿಕೆಟ್ ಯಾವಾಗ ತೆಗೆದ್ರು, ಸೊ ಅಲ್ಲಿ ಪಾಕಿಸ್ತಾನ ಕಂಪ್ಲೀಟ್ಲಿ ಡೌನ್ ಆಗೋದ್ರು. ಅವರ ಪ್ರೆಷರ್ ಏನಿತ್ತು, 3 ವಿಕೆಟ್ ಕಳ್ಕೊಂಡ್ರು 2 ಓವರಲ್ಲಿ. ಸೊ ಕಂಪ್ಲೀಟ್ಲಿ ಅವರು ಈ ಒಂದು ಮ್ಯಾಚಲ್ಲಿ ನಾವು ಕಮ್ಬ್ಯಾಕ್ ಮಾಡಲ್ಲ ಅಂತ ಅವ್ರಿಗೆ ಗೊತ್ತಿತ್ತು. ಸೊ ಈ ಒಂದು ಬೂಮ್ರಾ ಅವರ ಓವರ್ ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಒಂದು ಡೆಫಿನೆಟ್ಲಿ ಗೇಮ್ ಚೇಂಜಿಂಗ್ ಇನ್ನಿಂಗ್ಸ್ ಅಂತಲೇ ಹೇಳ್ತೀನಿ. ವಿದ್ಯಾ, ಥ್ಯಾಂಕ್ ಯು ಗಂಗಾಧರ್ ತಮ್ಮೆಲ್ಲ ಡೀಟೇಲ್ಸ್ಗೆ.